ನಮಸ್ಕಾರ ಎಲ್ಲರಿಗೂ. ಹೆಣ್ಮಕ್ಳಿಗೆ ಒಂದು ಖುಷಿಯ ವಿಚಾರ ನಾ ತಗೊಂಡ್ ಬಂದಿದ್ದೀನಿ. ಸೊ ಇಲ್ಲಿ ಮದ್ವೆ ಆಗದೆ ಇಲ್ದಿರುವಂತ ಮಹಿಳೆಯರಿಗೆ ಹಾಗೆ ವಿಧವೆಯರಾಗಿರುವಂತ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ ನೀವು ತಿಂಗಳ 800 ರೂಪಾಯಿನ ಸಹಾಯಧನದ ರೀತಿಯಲ್ಲಿ ಸರ್ಕಾರದಿಂದ ನೀವು ಪಡಿಬಹುದಾಗಿದೆ. ಇದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ವಾತಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋದಾಗೆ ಕೊನೆವರೆಗೂ ನೋಡಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಈ ಒಂದು ವಿಚಾರ ಬಹಳ ಹೆಲ್ಪ್ ಆಗುತ್ತೆ. ಹಾಗೇನೋ ಈ ಒಂದು ಯೋಜನೆ ಇದೆಯಾ ಅಂತ ಹೇಳಿನೇ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಬಹಳ ಯೂಸ್ಫುಲ್ ಕಂಟೆಂಟ್ ಆಗಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ಒಂದು ಯೋಜನೆ ಹೆಸರೇನು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಅಂತ ಹೇಳಿ. ಸೊ ಬೇಸಿಕಲಿ ಇದು ಬಂದಿರುವಂತದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಇದು ನಮ್ಮ ರಾಜ್ಯ ಸರ್ಕಾರದಲ್ಲ. ಸೊ ಯಾರ್ಯಾರು ಇದರಲ್ಲಿ ಫಲಾನುಭವಿಗಳಾಗಿರ್ತಾರೆ, ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದನ್ನು ಇವಾಗ ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಏನು ಅಂತ ಹೇಳಿದ್ರೆ ಏಜ್ ಲಿಮಿಟ್ ಇದೆ. ಸೊ ಮೊದಲನೇದಾಗಿ ಏಜ್ 60 ವರ್ಷಕ್ಕಿಂತ ಮೇಲಾಗಿರ್ಬೇಕು. 60+ ಯಾರೆಲ್ಲ ಇದ್ದಾರೆ ಅಂತವರಿಗೆ ಇದು ಬಹಳ ಯೂಸ್ ಆಗುವಂತದ್ದು. ಸೊ ಹಾಗೇನೆ ನೀವು BPL ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ಏನೋ ಆದಾಯ, ನೀವು ಗ್ರಾಮೀಣಲ್ಲಾದ್ರೂ ಇರ್ಬೋದು ಅಥವಾ ಸಿಟಿ ಎಲ್ಲಾದ್ರೂ ಇರ್ಬೋದು, ನಿಮಗೆ ವರ್ಷಕ್ಕೆ 32,000ಕ್ಕಿಂತ ಕೆಳಗಡೆ ಇರುವಂತ ಆದಾಯ ಇರಬೇಕಾಗುತ್ತೆ. ಹಾಗೇನೆ ವಿಧವಾ ವೇತನೆ, ಅಂಗವಿಕಲ ವೇತನೆ, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾವುದೇ ತರಹದ ಪಿಂಚಣಿ ಇತ್ಯಾದಿಗಳನ್ನು ಸಾರ್ವಜನಿಕ ಹಾಗೂ ಖಾಸಗಿ ಮೂಲಗಳಿಂದ ಪಡೆಯುತ್ತಿರಬಾರದು. ಯಾವುದೇ ರೀತಿಯಾಗಿರುವಂತ ಒಂದು ನೀವು ಸಂಘಗಳಿಂದ ಪೆನ್ಷನ್ ತಗೋತಾ ಇರ್ತೀರಾ ಅಥವಾ ಬೇರೆ ಯೋಜನೆಗಳಿಂದ ಪೆನ್ಷನ್ ನ ತಗೋತಾ ಇರ್ತೀರಲ್ವಾ, ಇಂಥವ್ರೆ ಇದು ಎಲಿಜಿಬಲ್ ಇರೋದಿಲ್ಲ. ಸೊ ಹೊಸದಾಗಿ ಯಾರಾದ್ರೂ ಅಪ್ಲೈ ಮಾಡ್ಬೇಕು ಅಂತ ಇದ್ರೆ ಅಂತವ್ರು ಅಪ್ಲೈ ಮಾಡಬಹುದು. 60+ ಆಗಿರ್ಬೇಕಾಗುತ್ತೆ. ಇಂಥವರಿಗೆ ಅವಕಾಶನ ಕೊಟ್ಟಿರುವಂತದ್ದು. ಹಾಗೇನೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ಹೇಳ್ತೀನಿ. ನೀವಿರುವಂತ ಅಡ್ರೆಸ್ ಪ್ರೂಫ್ ನ ಕೊಡ್ಬೇಕು. ಹಾಗೇನೆ ನೀವು ಏಜ್ ನ ತೋರಿಸ್ಬೇಕಾಗತ್ತೆ. ಹಾಗಾಗಿ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಈ ರೀತಿ ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಥವಾ ನೀವೇನಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ಸಬ್ಮಿಟ್ ಮಾಡಬೇಕು. ಜೊತೆಗೆ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು. ಹಾಗೇನೆ ಎಷ್ಟೆಲ್ಲ ಹಣನ ಕೊಡ್ತಾರೆ ಅಂತ ಹೇಳ್ತೀನಿ. 60ರಿಂದ 64 ವರ್ಷದ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 600 ರೂಪಾಯಿ ಬರುತ್ತೆ. 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ 1200 ರೂಪಾಯಿ ತನಕನೂ ಕೊಡ್ತಾ ಇರುವಂತದ್ದು. ಸೊ ನೀವು ಇದನ್ನ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಕೇಂದ್ರಗಳಿಗೆ ಅಫ್ಕೋರ್ಸ್ ಹೋಗಿ ಭೇಟಿನ ನೀಡಬಹುದು. ಅಟಲ್ ಜಿ ಸ್ನೇಹಜೀವಿ ಕೇಂದ್ರಗಳ ಮೂಲಕ ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ. ಸೊ ನಿಮ್ಮ ನಿಯರೆಸ್ಟ್ ಸೇವಾ ಕೇಂದ್ರಗಳು ಅಂದ್ರೆ ಕರ್ನಾಟಕವನ್ನು ಅಥವಾ ಪಾಪುಜಿ ಸೇವಾ ಕೇಂದ್ರ, ಅಟಲ್ ಸೇವಾ ಕೇಂದ್ರ ಅಂತ ಹೇಳಿದ್ರು, ಅದರಲ್ಲಿ ಕೂಡ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ. ಸೊ ನಿಮ್ಗೆ ತಿಂಗಳ ಈ ರೀತಿಯಾಗಿರುವಂತ ಹಣಗಳು ಸಿಗ್ತಾ ಹೋಗುತ್ತೆ. 60 ಮತ್ತೆ 65+ ಇರುವಂತವರಿಗೆ 1200 ರೂಪಾಯಿ ತನಕ ತಿಂಗಳ ನಿಮ್ಗೆ ಪೆನ್ಷನ್ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೆಲ್ಪ್ ಆಗಿದ್ರೆ ಏನು ಅನ್ಸುತ್ತೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.